ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಲ್ರೆಡಿ ನಾನು ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯನ ಚರ್ಚೆ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಕಂಡಕ್ಷನ್ ಆಫ್ ಹೀಟ್, ಕನ್ವೆಕ್ಷನ್ ಆಫ್ ಹೀಟ್, ರೇಡಿಯೇಷನ್ ಆಫ್ ಹೀಟ್ ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದೆ. ಈಗ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಮತ್ತೆ ಮಧ್ಯದಲ್ಲೇ ನಾನು ಹೇಳಬೇಕಾಗಿತ್ತು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ, ಅದು ಆ ಎರಡು ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕಮ್ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಐ ಆಮ್ ಯುವರ್ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್, ಎಕ್ಸ್ಪ್ಲೈನಿಂಗ್ ಫಿಸಿಕ್ಸ್ ಇನ್ ಅವರ್ ಮದರ್ ಟಂಗ್, ದಟ್ ಈಸ್ ಇನ್ ಕನ್ನಡ. ಸೊ ನನ್ನ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ, ಆಯಿತಾ? ಸೊ ಅದಕ್ಕೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಹಾಕಿದ್ರೆ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್ ವಿತ್ ವಾಟ್ ಈಸ್ ಕಾಲ್ಡ್ ಕ್ಯಾಲೋರಿಮೆಟ್ರಿ. ಈ ಹೀಟನ್ನು ಸಪ್ಲೈ ಮಾಡಿದಾಗ ಏನಾಗುತ್ತೆ, ಎರಡು ಎಫೆಕ್ಟ್ ಆಗುತ್ತೆ ಮೇಜರ್ ಆಗಿ ಅಂತ. ಎರಡಲ್ಲ, ಸಾಕಷ್ಟು ಆಗುತ್ತೆ, ಬಟ್ ನಮಗೆ ಕಣ್ಣಿಗೆ ಕಾಣುತ್ತಿರೋದು ಎರಡು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಯಾವುದು? ಟೆಂಪ್ರೇಚರ್ ರೈಸ್ ಆಗೋದು, ಇನ್ನೊಂದು ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಚೇಂಜ್ ಆಗೋದು, ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸ್ಗೆ. ಈ ಟೆಂಪ್ರೇಚರ್ ರೈಸ್ ಮಾಡಲಿಕ್ಕೆ ಕೊಡುವಂಥ ಹೀಟನ್ನು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸ್ಟೇಟನ್ನು ಚೇಂಜ್ ಮಾಡಲಿಕ್ಕೆ ಸಪ್ಲೈ ಮಾಡೋ ಹೀಟನ್ನು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಆಲ್ರೆಡಿ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈಗ ಸ್ಪೆಸಿಫಿಕ್ ಹೀಟಿಗೆ ಬರೋಣ. ಸ್ಪೆಸಿಫಿಕ್ ಹೀಟ್ ಈಸ್ ಗಿವನ್ ಬೈ Q ಈಸ್ ಈಕ್ವಲ್ ಟು S ಇಂಟು M ಇಂಟು ಡಿ ಟಿ ಅಥವಾ ಡೆಲ್ಟಾ ಟಿ, ಆಯ್ತಾ? ವೇರ್ S ಈಸ್ ದ ಸ್ಪೆಸಿಫಿಕ್ ಹೀಟ್, M ಈಸ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್, ಡೆಲ್ಟಾ ಟಿ ಈಸ್ ದ ಚೇಂಜ್ ಇನ್ ದ ಟೆಂಪರೇಚರ್. ಇವಾಗ 20 ಡಿಗ್ರಿಯಿಂದ 21 ಡಿಗ್ರಿಗೆ ಹೋದರೆ 1 degree is a change. So this S is a specific heat. That S we have to calculate or determine with the help of a device called calorimeter, and the whole mechanism is called calorimetry. Calorimeter andre ಏನು ಹಾಗಾದ್ರೆ? It is a device used to determine the specific heat of a given substance. Principle of calorimetry ಅಂತ ಬರುತ್ತೆ. 1 mark ಕೇಳ್ತಾರೆ, what is the principle of calorimetry ಅಂತ. It is very simple. It works on the principle of law of conservation of energy. ಗೊತ್ತಾಯ್ತಾ? ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೆನ್ಪಿಟ್ಕೊಳ್ಳಿ, ಅದು ಹೆಂಗೆ ಇಲ್ಲಿ ವರ್ಕ್ ಆಗುತ್ತೆ ಹೇಳ್ತೀನಿ. ಈಗ ಒಂದು ಎಕ್ಸ್ಪರಿಮೆಂಟ್, ಒಂದು ಕ್ಯಾಲೋರಿಮೀಟರ್ ಅಂದರೆ ಎಕ್ಸ್ಪರಿಮೆಂಟ್ ಅಂದರೆ ವಿತ್ ಕ್ಯಾಲೋರಿಮೀಟರ್. ಸರ್ ಕ್ಯಾಲೋರಿಮೀಟರ್ ಅಂದರೆ ಏನು ಸರ್? ಅದೇನು ದೊಡ್ಡ ಅಗಾಧವಾದಂಥ ಇನ್ಸ್ಟ್ರೂಮೆಂಟ್ ಏನಲ್ಲ, ತುಂಬ ದೊಡ್ಡದಾಗಿ ಕಾಂಪ್ಲಿಕೇಟ್ ಆಗಿರೋ ಇನ್ಸ್ಟ್ರೂಮೆಂಟ್ ಏನಲ್ಲ. ಅದು ಒಂದು ಕಾಪರ್ ಕಂಟೈನರ್, ಕಾಪರ್ ಬೀಕರ್ ಅಪ್ಪ ಅಷ್ಟೇನೆ. ಅದರೊಳಗಡೆ ನೀರಿದೆ, ಆಯ್ತಾ? ನೀರನ್ನು ತುಂಬಿಸಿರ್ತಾರೆ. ಆಮೇಲೆ ಇದ್ರೊಳಗಡೆ ಒಂದು ಥರ್ಮೋಮೀಟರ್ ಅನ್ನ ಇಟ್ಟಿರ್ತಾರೆ, ಥರ್ಮೋಮೀಟರ್. ಆಮೇಲೆ ಒಂದು ಸ್ಟಿರ್ರರ್ ಅಂತ ಇರುತ್ತೆ, ಒಂದು ಸ್ಟಿರ್ ಮಾಡೋದಕ್ಕೆ ಒಂದು ತಂತಿನ ಇಟ್ಟು ನೀರನ್ನು ಹಿಂಗೆ ಅಲ್ಲಾಡಿಸ್ತಾ ಇರಬೇಕು, ಆಯ್ತಾ? ಈಗ ಇದ್ರ ಒಳಗಡೆಗೆ ನಾನು ಚೆನ್ನಾಗಿ ಬಿಸಿಯಾಗಿರೋ ಒಂದು ಆಬ್ಜೆಕ್ಟ್ ಅನ್ನ ಹಾಕ್ತೀನಿ, ಒಂದು ವಸ್ತುವನ್ನು ಹಾಕ್ತೀನಿ, ಒಂದು ಸಬ್ಸ್ಟೆನ್ಸ್ ಅನ್ನ ಹಾಕ್ತೀನಿ. ಇಟ್ ಮೇ ಬಿ ಎ ಪೀಸ್ ಆಫ್ ಐರನ್ ಅಥವಾ ಒಂದು ಬಾಲ್ ಬೇರಿಂಗ್ ಈ ಸೈಕಲ್ ಚಕ್ರದಲ್ಲಿ ಅಥವಾ ಯಾವುದೇ ರೀತಿ ರೌಂಡ್ ಗೋಲಿ ತರ ಇರುತ್ತಲ್ಲ, ಅದನ್ನು ಒಂದು ಚೂರು ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತೀನಿ, ಆಯ್ತಾ? ಸೊ ಒಂದು ಆಬ್ಜೆಕ್ಟ್ ಅನ್ನ ಇದ್ರೊಳಗಡೆ ಹಾಕ್ತೀನಿ. ದಿಸ್ ಈಸ್ ಅ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸ್ ನಾನು ಬಿಸಿ ಮಾಡಿರೋದ್ರಿಂದ ಅದರ ಟೆಂಪರೇಚರ್ ಜಾಸ್ತಿ ಇರಬೇಕಲ್ವಾ? ಎಸ್ ಸರ್, ಇರುತ್ತೆ. ಅದನ್ನ ನೀರೊಳಗಡೆ ಹಾಕಿದಾಗ ಏನಾಗುತ್ತೆ? ನಿಧಾನಕ್ಕೆ ಅದರೊಳಗಡೆ ಹೀಟ್ ಎಲ್ಲ ಹೊರಗಡೆ ಬಂದು ನೀರು ಬಿಸಿ ಆಗುತ್ತೆ. ಎಲ್ಲಿವರೆಗೂ? ಟೆಂಪರೇಚರ್ ಆಫ್ ದಟ್ ಸಬ್ಸ್ಟೆನ್ಸ್ ಡಿಕ್ರೀಸಸ್, ಟೆಂಪರೇಚರ್ ಆಫ್ ದ ವಾಟರ್ ಇನ್ಕ್ರೀಸಸ್, ಅಂಡ್ ಆಲ್ಸೋ ಟೆಂಪರೇಚರ್ ಆಫ್ ದ ಕಂಟೈನರ್ ಇನ್ಕ್ರೀಸಸ್ until they both reach common value, that is common temperature. ಗೊತ್ತಾಯ್ತಾ? ಈಗ ಸದ್ಯಕ್ಕೆ M is the mass of the substance, I call it as MS. S is the specific heat of the substance, I call it as SS. Okay, T1 is the temperature of the substance. T1 is more. ಇದು substance ಗೆ ಆಯಿತು. Next to MW is the mass of the water. Mass of the water, specific heat of the water and temperature of the water. ಬರ್ಕೋತೀನಿ. ಹಾಗೆ ಮಾಸ್ ಆಫ್ ದಿ ಕಂಟೈನರ್, ಸ್ಪೆಸಿಫಿಕ್ ಹೀಟ್ ಆಫ್ ದ ಕಂಟೈನರ್, ಟೆಂಪರೇಚರ್ ಆಫ್ ದ ಕಂಟೈನರ್ ಈಸ್ ಒನ್ಸ್ ಅಗೇನ್ TW ಓನ್ಲಿ. ಯಾಕಂದ್ರೆ ನೀರನ್ನು ಹಾಕಿದಾಗ ಕಂಟೈನರ್ಗೂ ಅದೇ ಟೆಂಪರೇಚರ್ ಬರುತ್ತೆ. ಅರ್ಥ ಆಯ್ತಾ? ಈಗ ಯಾರು ಹೀಟನ್ನು ಎಮಿಟ್ ಮಾಡ್ತಾರೆ, ಯಾರು ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ತಾರೆ ನೋಡೋಣ. ದಿಸ್ ಸ್ಪಿಯರ್ ಇದೆಯಲ್ಲ, ಐರನ್ ಸ್ಪಿಯರ್ ಅಥವಾ ಯಾವುದೋ ಒಂದು ಹಾಟ್ ಆಬ್ಜೆಕ್ಟ್ ಇದೆಯಲ್ಲ, ಇದು ಬಿಸಿಯಾಗಿರುವಂಥ ವಸ್ತು, ಹಾಟ್ ಸಬ್ಸ್ಟೆನ್ಸ್ ಇದು. ಅದು ಹೀಟನ್ನು ಎಮಿಟ್ ಮಾಡುತ್ತೆ. ನೀರು ಮತ್ತು ಕಂಟೈನರು ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ತವೆ. ಸೊ ನಾವು ಹೀಟ್ ಎಮಿಟೆಡ್ ಬೈ ದಿ ಹಾಟ್ ಸಬ್ಸ್ಟೆನ್ಸ್, heat emitted by the hot substance is equal to e formula, S substance, that is S suffix S, ms T, height,
ಈಗ ಹೀಟನ್ನು ಕಳ್ಕೊಂಡು ಟೆಂಪ್ರೇಚರ್ ಕಡಿಮೆ ಆಗಿ ಯಾವುದೊಂದು ಕಾಮನ್ ವ್ಯಾಲ್ಯೂಗೆ ಬರಬೇಕಲ್ವಾ. ಸೊ T1 ಮೈನಸ್ ಟಿ ದಟ್ ಈಸ್ ದ ಕಾಮನ್ ವ್ಯಾಲ್ಯೂ. ಈಗ 70 ಡಿಗ್ರಿ ಇತ್ತು, 60 ಆಯಿತು, 55 ಆಯಿತು, 50 ಆಯಿತು, 40 ಆಯಿತು, ಅಲ್ಲಿ ನಿಂತ್ಕೊಳ್ತು. ಹಾಗೆ ವಾಟರು 25 ಇತ್ತು, ನಿಧಾನಕ್ಕೆ ಜಾಸ್ತಿ ಆಗಿ 40ಗೆ ಬಂತು. ಅಂದರೆ ಎರಡೂ 40 ಹತ್ರ ಸ್ಯಾಚುರೇಟ್ ಆಗ್ತಿದ್ದಾವೆ ಅಂತ ಅರ್ಥ. ಆ 40ನೇ ನಾನು ಟಿ ಅಂತ ಬರೆಯೋದ್ರೆ ಕಾಮನ್ ಟೆಂಪರೇಚರ್. ಇದು ಹೀಟ್ ಎಮಿಟೆಡ್ ಬೈ ದ ಸಬ್ಸ್ಟೆನ್ಸ್. ಹೀಟ್ ಅಬ್ಸಾರ್ಬ್ಡ್ ಬೈ ವಾಟರ್ ಆಸ್ ವೆಲ್ ಆಸ್ ದಿ ಕಂಟೈನರ್ ಬರೆಯೋದಾದ್ರೆ ಇದೇ ತರ ಎಸ್ ಸಫಿಕ್ಸ್ ಡಬ್ಲ್ಯೂ, ಎಂ ಸಫಿಕ್ಸ್ ಡಬ್ಲ್ಯೂ, ರೈಟ್, ಇಂಟು T1 ಮೈನಸ್ ಟಿ ತರ ಟಿ ಮೈನಸ್ ಟಿ ನಾಟ್ ಬರೀಬೇಕು. ಟಿ ಮೈನಸ್ ಟಿ ನಾಟ್ ಬರೀಬೇಕು. ಯಾಕೆ ಸರ್ ಟಿ ಮೈನಸ್ ಟಿ ನಾಟ್ ಯಾಕೆ ಸರ್? ಯಾಕೆಂದ್ರೆ ಟಿ ನಾಟ್ ಕಡಿಮೆ ಆಗಲೇ ಹೇಳಿಲ್ಲ, 25 ಡಿಗ್ರಿನಲ್ಲಿತ್ತು ನೀರು, 25 ಇಂದ 30 ಆಯಿತು, 35 ಆಯಿತು, 40 ಆಯಿತು. ಅದೇ ಐರನ್ ಸ್ಪಿಯರ್ 18 17 ಇತ್ತು, 60ಗೆ ಬಂತು, 50ಗೆ ಬಂತು, 45 ಆಗಿ 40ಗೆ ಬಂತು. ಸೊ ಐರನ್ ಸ್ಪಿಯರ್ಗೆ ಲಾಸ್, ವಾಟರ್ಗೆ ಗೇನ್. ಅದೇ ಥರ ಹೀಟ್ ಅಬ್ಸಾರ್ಬ್ಡ್ ಬೈ ದ ಕ್ಯಾಲೋರಿ ಮೀಟರ್ ಅಂದರೆ ಕಾಪರ್ ಕಂಟೈನರ್ ಈಸ್ ಆಲ್ಸೋ ಎಸ್ ಸಫಿಕ್ಸ್ ಸಿ, ಎಂ ಸಫಿಕ್ಸ್ ಸಿ, ಟಿ ಮೈನಸ್ ಟಿ ನಾಟ್. ಐ ಹೋಪ್ ಯು ಫಾಲೋ ದಿಸ್. ಇದು ಹೀಟ್ ಎಮಿಟೆಡ್ ಬೈ ದ ಸಬ್ಸ್ಟೆನ್ಸ್, ಇದು ಹೀಟ್ ಅಬ್ಸಾರ್ಬ್ಡ್ ಬೈ ದಿ ವಾಟರ್, ಹೀಟ್ ಅಬ್ಸಾರ್ಬ್ಡ್ ಬೈ ದಿ ಕಂಟೈನರ್. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, Q emitted is equal to Q absorbed by the water, Q absorbed by the container. ಇದನ್ನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೆಯೋದು. ಇದೇ ವರ್ಕಿಂಗ್ ಪ್ರಿನ್ಸಿಪಲ್. ಗೊತ್ತಾಯ್ತಾ? ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ. ಆಯ್ತು ಸರ್, ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ Q emitted ಬಂದ್ರೆ ಎಸ್ ಸಫಿಕ್ಸ್ ಎಸ್, ಎಂ ಸಫಿಕ್ಸ್ ಎಸ್ ಇಂಟು T1 ಮೈನಸ್ ಟಿ, ಇದು ಈಸ್ ಈಕ್ವಲ್ ಟು, ನೋಡ್ರಿ ಎರಡರಲ್ಲೂ ಟಿ ಮೈನಸ್ ಟಿ ನಾಟ್ ಕಾಮನ್ ಇರೋದ್ರಿಂದ ಟಿ ಮೈನಸ್ ಟಿ ನಾಟ್ ಅನ್ನು ಮುಂಚೆನೆ ಬರೆದು ಬಿಡ್ತೀನಿ. ಟಿ ಮೈನಸ್ ಟಿ ನಾಟ್ ಉಳಿಯೋದು ಎಸ್ ಡಬ್ಲ್ಯೂ ಎಂ ಡಬ್ಲ್ಯೂ, ಎಸ್ ಡಬ್ಲ್ಯೂ ಎಂ ಡಬ್ಲ್ಯೂ ಪ್ಲಸ್ ಎಸ್ ಸಿ ಎಂ ಸಿ. ಐ ಹೋಪ್ ಯು ಗಾಟ್ ದಿಸ್. ಸೊ ಅಂದರೆ ಸಬ್ಸ್ಟೆನ್ಸಿನ ಸ್ಪೆಸಿಫಿಕ್ ಹೀಟು, ಮಾಸ್ ಆಫ್ ದಿ ಸಬ್ಸ್ಟೆನ್ಸ್, ಆಮೇಲೆ ಟೆಂಪರೇಚರ್ ಡಿಫ್ರೆನ್ಸ್. ಇಲ್ಲಿ ವಾಟರಿನ ಸ್ಪೆಸಿಫಿಕ್ ಹೀಟು, ಮಾಸ್ ಆಫ್ ದಿ ವಾಟರು, ಕಂಟೈನರ್ನ ಸ್ಪೆಸಿಫಿಕ್ ಹೀಟು, ಮಾಸ್ ಆಫ್ ದಿ ಕಂಟೈನರ್. ಈಗ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಏನು? ಈ ಕಂಟೈನರಲ್ಲಿ ನೀರನ್ನು ಹಾಕೋದು, ಮುಂಚೆ ಅದರ ಟೆಂಪರೇಚರನ್ನು ಮೆಷರ್ ಮಾಡ್ಕೊಳ್ಳೋದು, ಆಮೇಲೆ ಈ ಬಿಸಿ ವಸ್ತುವಿನ ಟೆಂಪರೇಚರ್ ಮುಂಚೆನೇ ಮೆಷರ್ ಮಾಡ್ಕೊಳ್ಳೋದು. ಅಂದರೆ T1 ಗೊತ್ತಾಗುತ್ತೆ, TW ಗೊತ್ತಾಗುತ್ತೆ, ಆಮೇಲೆ ಎಷ್ಟು ನೀರು ಹಾಕಿದಿರ ವೇ ಮಾಡ್ಕೋಬೇಕು, ಆಮೇಲೆ ಆಬ್ಜೆಕ್ಟ್ ಎಷ್ಟಿತ್ತು ಕಾಯಿಸೋದಕ್ಕಿಂತ ಮುಂಚೆ ಅದನ್ನು ವೇ ಮಾಡ್ಕೋಬೇಕು. ಅಂದರೆ ಯು ಕಮ್ ಟು ನೋ ಅಬೌಟ್ MS, T1, ಟಿ ನ ಫೈನಲ್ ಟೆಂಪರೇಚರ್ ವಿತ್ ದ ಹೆಲ್ಪ್ ಆಫ್ ದಿಸ್ ಥರ್ಮೋಮೀಟರ್ ಯು ಮೆಷರ್. ಸುಮ್ಮನೆ ನೋಡ್ತಾ ಇರಿ, ಥರ್ಮೋಮೀಟರ್ನಲ್ಲಿ ನಿಧಾನಕ್ಕೆ ರೈಸ್ ಆಗ್ತಾ ಇರುತ್ತೆ ಮರ್ಕ್ಯುರಿ ಲೆವೆಲ್, ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸ್ಟೆಬಿಲೈಸ್ ಆಗುತ್ತೆ. 40 ಡಿಗ್ರಿ ಹತ್ರನೋ 39 ಡಿಗ್ರಿಗೂ ಎಲ್ಲ ಸ್ಟೆಬಿಲೈಸ್ ಆಗುತ್ತೆ. ದಟ್ ಈಸ್ ಕಾಮನ್ ಟೆಂಪರೇಚರ್. ಸೊ ಮಾಸ್ ಆಫ್ ದಿ ವಾಟರ್ ಗೊತ್ತಿರುತ್ತೆ, ಮಾಸ್ ಆಫ್ ದಿ ಕ್ಯಾಲೋರಿ ಮೀಟರ್, ಈ ಬೀಕರನ್ನು ಮುಂಚೆನೆ ವೇ ಮಾಡ್ಕೊಂಡಿರ್ತೀರಾ, ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಎಸ್ ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಆಫ್ ದಿ ಸಬ್ಸ್ಟೆನ್ಸ್ ಗೊತ್ತಾಗುತ್ತೆ. ದಿಸ್ ಈಸ್ ದ ವರ್ಕಿಂಗ್ ಆಫ್ ಕ್ಯಾಲೋರಿ ಮೀಟರ್. ಐ ಹೋಪ್ ಯು ಗಾಟ್ ಇಟ್. ಇದನ್ನು ಕೇಳ್ತಾರೆ, ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ವಾಟ್ ಈಸ್ ಎ ಕ್ಯಾಲೋರಿ ಮೀಟರ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, ಆರ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಕ್ಯಾಲೋರಿ ಮೀಟರ್ ವಿತ್ ಥಿಯರಿ. ವರ್ಕಿಂಗ್ ಅಂತ ಬಂದಾಗ ಬೀಕರನ್ನು ಡಯಾಗ್ರಾಮನ್ನು ಬರೆದು ಅದರಲ್ಲಿ ನೀರು ತಗೋಬೇಕು, ಒಂದು ಐರನ್ ಸ್ಪಿಯರನ್ನು ಒಳಗಡೆ ಹಾಕಬೇಕು, ಕಾಯಿಸಿರೋದು, ಥರ್ಮೋಮೀಟರ್ನ ಇಡಬೇಕು, ಆಮೇಲೆ ಸ್ಟಿರರನ್ನು ಇಟ್ಟು ನಿಧಾನಕ್ಕೆ ಹಿಂಗೆ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ಕೂಲ್ ಆಗೋದಿಲ್ಲ ಅದು. ಸೊ ನೀರನ್ನು ಅಲ್ಲಾಡಿಸೋದು ಯಾಕೆ ಅಲ್ಲಾಡಿಸ್ಬೇಕು ಅಂತಂದರೆ, ಆ ನೀರು ಹಿಂದೆ ಮುಂದೆ ಮೂವ್ ಆಗಬೇಕಲ್ಲ, ಅಂದರೆ ಕನ್ವೆಕ್ಷನ್ ಆಗಬೇಕಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು, ಶೇಕ್ ಮಾಡ್ತಾ ಇರಬೇಕು, ಸ್ಟಿರ್ ಮಾಡ್ತಾ ಇರಬೇಕು. ಆಮೇಲೆ ಈ ಥರ ಇಕ್ವೇಷನ್ಸ್, ಎಮಿಟೆಡ್ ಹೀಟು, ಅಬ್ಸಾರ್ಬ್ಡ್ ಹೀಟ್ ಬೈ ದಿ ವಾಟರ್, ಅಬ್ಸಾರ್ಬ್ಡ್ ಹೀಟ್ ಬೈ ದಿ ಕ್ಯಾಲೋರಿ meter, and according to principle of conservation of energy and substitute, simplify, you will get this answer. ಇಲ್ಲಿಗೆ ಕ್ಯಾಲೋರಿಮೆಟ್ರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಐ ಹೋಪ್ ಯು ಆರ್ ಫಾಲೋಯಿಂಗ್. ಈಗ ಕೊನೆಯ ಪಾರ್ಟಿಗೆ ಬರೋಣ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ವಿದ್ಯಾರ್ಥಿಗಳೇ, ನಿಮ್ಗೊಂದು ಸಣ್ಣದೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ಲಿಕ್ಕೆ ಹೇಳ್ತೀನಿ, ಅದು ಸುಮ್ಮನೆ ಹಂಗೆ ಥಿಂಕ್ ಮಾಡಿ ಇದ್ರ ಬಗ್ಗೆ. ಈ ಏನಪ್ಪ ಎಕ್ಸ್ಪೆರಿಮೆಂಟ್ ಅಂದರೆ, ಈಗ ಒಂದು ಲೋಟ ಬಿಸಿ ಹಾಲು ಅಂದರೆ ಸಿಕ್ಕಾಬಟ್ಟೆ ಬಿಸಿ ಹಾಲು, ಈಗಷ್ಟೇ ಬಾಯಿಲ್ ಆಗ್ತಾ ಇತ್ತು, ಅದನ್ನು ಹಂಗೆ ಅಮ್ಮನ ಹತ್ರ ಇಸ್ಕೊಂಡು ತೊಗೊಂಬಂದಿದ್ದೀನಿ. ಕುಡಿಲಿಕ್ಕೆ ಹೋಗಬೇಡಿ, ಆ ಬಿಸಿ ಹಾಲು ಸಿಕ್ಕಾಬಟ್ಟೆ ಬಿಸಿ ಇರೋದು, ಲೆಟಸೆ 90 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ ಅಂತ ಇಟ್ಕೊಳ್ಳೋಣ, ಬಿಸಿ ಹಾಲು ಆಯಿತಾ. ಅದನ್ನು ತೊಗೊಂಬನ್ನಿ ಫಸ್ಟ್ ಕಪ್ಪಲ್ಲಿ, ಅದನ್ನು ಟೇಬಲ್ ಮೇಲೆ ಇಡಿ. ಆಮೇಲೆ ಇನ್ನೊಂದು ಕಪ್ಪಲ್ಲಿ ಸ್ವಲ್ಪ ಕಡಿಮೆ ಬಿಸಿ ಇರುವಂಥದ್ದು, ಲೆಟಸೆ 50 ಡಿಗ್ರಿ ಇರುವಂಥ ಹಾಲನ್ನು ತೊಗೊಂಬಂದು ಟೇಬಲ್ ಮೇಲೆ ಇಡಿ. ಇದು ಎರಡನೇ ಕಪ್ ಅಂತ ಕರೆಯೋಣ. ಈಗ ಎರಡೂ ಕಪ್ಗಳಿಂದ ಟೆಂಪರೇಚರ್ ಹೊರಗಡೆ ಅಂದರೆ ಕಡಿಮೆ ಆಗ್ತಾ ಹೋಗೋದಂದ್ರೆ ಹೀಟ್ ಹೊರಗಡೆ ಬರ್ತಾ ಇರುತ್ತೆ, ಅಂದರೆ ಕಂಡಕ್ಟ್ ಆಗ್ತಾ ಇರುತ್ತೆ,
ಕನ್ವೆಕ್ಷನ್ ಆಗ್ತಾ ಇರುತ್ತೆ, ರೇಡಿಯೇಷನ್ ಆಗ್ತಾ ಇರುತ್ತೆ. ಒಟ್ಟಾರೆ ಮೂರೂ ಥರದ ಹೀಟ್ ಟ್ರಾನ್ಸ್ಫರ್ ಆಗಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಟೇಬಲ್ ಮೇಲೆ ನೀವು ಒಂದು ಲೋಟ ಹಾಲನ್ನು ಇಟ್ಟರೆ, ಕಾಫಿನ ಇಟ್ಟರೆ, ಬಿಸಿ ನೀರನ್ನು ಇಟ್ಟರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆಯಿತಾ? ಎಕ್ಸ್ಪರಿಮೆಂಟ್ ಏನಪ್ಪ ಅಂದರೆ, ಅಥವಾ ಕ್ವಶನ್ ಏನಪ್ಪ ಅಂತಂದರೆ, ಈ 90 ಡಿಗ್ರಿ ಸೆಂಟಿಗ್ರೇಡ್ ಇರೋದು 80 ಡಿಗ್ರಿ ಸೆಂಟಿಗ್ರೇಡ್ ಆಗಬೇಕು, 50 ಡಿಗ್ರಿ ಇರೋದು 40 ಡಿಗ್ರಿ ಸೆಂಟಿಗ್ರೇಡ್ ಆಗಬೇಕು. ಗೊತ್ತಾಗ್ತಾ ಇದೆಯಾ? ನೋಡಿ, ಇಲ್ಲೂ 10 ಡಿಗ್ರಿ ಡಿಫ್ರೆನ್ಸೇನೆ, ಇಲ್ಲೂ 10 ಡಿಗ್ರಿ ಡಿಫ್ರೆನ್ಸೇನೆ. ಪ್ರಶ್ನೆ ಏನಪ್ಪ ಅಂದರೆ, ಯಾವ ಕೇಸಲ್ಲಿ ಬೇಗ ಟೆಂಪ್ರೇಚರ್ ಡೌನ್ ಆಗುತ್ತೆ, ಯಾವ ಕೇಸಲ್ಲಿ ಟೆಂಪ್ರೇಚರ್ ಡೌನ್ ಆಗುತ್ತೆ? ಈ ಕೇಸಲ್ಲ, ಈ ಕೇಸಲ್ಲ. ಸರ್ ಏನು ಸರ್ ಹಿಂಗೆ ಕೇಳ್ತೀರಾ? ಇಲ್ಲೂ 10 ಡಿಗ್ರಿನೇ, ಇಲ್ಲೂ 10 ಡಿಗ್ರಿನೇ, ಎರಡರಲ್ಲೂ ಈಕ್ವಲ್ ಆಗಿ ಆಗಬೇಕಲ್ವಾ? ಅಲ್ಲ, ಹಂಗೆ ಆಗೋದಿಲ್ಲ. ಆ್ಯಕ್ಚುಲಿ ಈ ಕೇಸಲ್ಲಿ ಟೆಂಪ್ರೇಚರ್ ಬೇಗ ಡೌನ್ ಆಗುತ್ತೆ, ಈ ಟೆಂಪ್ರೇಚರಲ್ಲಿ, ಈ ಕೇಸಲ್ಲಿ ಟೆಂಪ್ರೇಚರು ಸ್ವಲ್ಪ ನಿಧಾನಕ್ಕೆ ಡೌನ್ ಆಗುತ್ತೆ. ಅಷ್ಟೇ ಅಲ್ಲ, 90ಇಂದ 70ಗೆ ಬರೋದಕ್ಕೂ 50ಇಂದ 30ಗೆ ಬರೋದಕ್ಕೂ ವ್ಯತ್ಯಾಸ ಇದೆ. ಅಂದರೆ ಟೆಂಪರೇಚರ್ ಡಿಫ್ರೆನ್ಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್. ಇದನ್ನೇ ನ್ಯೂಟನ್ ಒಂದು ಸ್ಟೇಟ್ಮೆಂಟ್ ಥರ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂತಂದರೆ, ದ ಅಮೌಂಟ್ ಆಫ್ ಹೀಟ್ ಲಾಸ್ಟ್ ಬೈ ದ ಬಾಡಿ, ಆರ್ ಅಮೌಂಟ್ ಆಫ್ ಹೀಟ್ ರೇಡಿಯೇಟೆಡ್ ಬೈ ದ ಬಾಡಿ, ಆರ್ ಅಮೌಂಟ್ ಆಫ್ ಹೀಟ್ ಗಿವನ್ ಔಟ್ ಬೈ ದ ಬಾಡಿ, ದಟ್ ಈಸ್ dq. ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ dt. ದಟ್ ಈಸ್ ಕಾಲ್ಡ್ ರೇಟ್ ಆಫ್ ಕೂಲಿಂಗ್ ಅಂತ. ರೇಟ್ ಆಫ್ ಕೂಲಿಂಗ್ ಅಂತ ಕರೀತಾರೆ. ರೇಟ್ of cooling is directly proportional to temperature difference T2 minus T1, where T2 is higher value, T1 is lower value. ಆಮೇಲೆ ಹೀಟ್ ಹೊರಗಡೆ ಬರೋದ್ರಿಂದ ಇದನ್ನ ಮೈನಸ್ ಸೈನ್ ಹಾಕ್ತೀವಿ, ದಟ್ ಈಸ್ ನೆಗೆಟಿವ್ ಸೈನ್, ರೆಪ್ರೆಸೆಂಟ್ಸ್ heat is coming out of the system, coming out from the milk in this case or in this case. So Newton's law of cooling ಏನು ಹೇಳುತ್ತೆ? The rate of cooling, ಇದನ್ನ ರೇಟ್ ಆಫ್ ಕೂಲಿಂಗ್ ಅಂತ ಕರೀನ. The rate of cooling is directly proportional to T2 minus T1 temperature difference. In fact, ಗ್ರಾಫ್ ಅನ್ನು ಹಾಕಿದ್ರೆ ಬಿಗಿನಿಂಗ್ ಅಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಫಾಸ್ಟ್ ಆಗಿ ಹೋಗುತ್ತೆ, ಬರ್ತಾ 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 ಸ್ಲೋ ಆಗುತ್ತೆ ವಿತ್ ಟೈಮ್. ಅಂದ್ರೆ ಬಿಗಿನಿಂಗ್ ಅಲ್ಲಿ ತಣ್ಣಗಾಗೋದು ಬೇಗ ಬೇಗ ಆಗೋಗ್ಬಿಡುತ್ತೆ, ಆಮೇಲೆ ಅಷ್ಟು ಫಾಸ್ಟ್ ಆಗಿ ತಣ್ಣಗಾಗಲ್ಲ, ನಿಧಾನಕ್ಕೆ ತಣ್ಣಗಾಗುತ್ತೆ ಅಂತ. ಈ ತರ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಅಂಡ್ ದಿಸ್ law holds good not for too much difference of temperature, small difference of temperature. 500 ಡಿಗ್ರಿ 1000 ಡಿಗ್ರಿ ಡಿಫ್ರೆನ್ಸ್ಗೆಲ್ಲ ಅಪ್ಲೈ ಆಗಲ್ಲ, 10 20 30 40 50 ಈ ಥರದ ಡಿಫ್ರೆನ್ಸಿಗೆ ಅಪ್ಲೈ ಆಗುತ್ತೆ. ಆಮೇಲೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಟೆಂಪರೇಚರ್ ಡಿಫ್ರೆನ್ಸ್ ವರ್ಸಸ್ ಟೈಮ್ ಈಸ್ ಎಕ್ಸ್ಪೋನೆನ್ಷಿಯಲ್. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಡಿರೈವೇಷನ್ ಇದೆ. ಡಿರೈವ್ ದಿಸ್ ಈಕ್ವೇಷನ್. ನೋಡಿ, ಇಲ್ಲಿ ಈಕ್ವೇಷನ್ ಬರ್ತಾ ಇದೆಯಲ್ಲ, T2 is equal to T1 plus e to the power of minus KT plus C. ಈ ಈಕ್ವೇಷನ್ ಅನ್ನು ಡಿರೈವ್ ಮಾಡಿ ಅಂತ ಹೇಳ್ತಾರೆ. ಸೊ ಐ ವಿಲ್ ಡೂ ದ ಡಿರೈವೇಷನ್ ಕ್ವಿಕ್ಲಿ ಫಾರ್ ಯು. ಫಸ್ಟ್ ಐ ಕನ್ಸಿಡರ್ ದಿಸ್ ಈಕ್ವೇಷನ್, minus dq by dt is equal to some constant, proportionality sign ತೆಗೆದಿದ್ದೀನಿ, into T2 minus T1. ಇದು ಈಕ್ವೇಷನ್ 1 ಅಂತ ಕರೆಯೋಣ. ಆಮೇಲೆ ಇಲ್ಲಿದೆಯಲ್ಲ, ಈ ಈಕ್ವೇಷನಿಗೆ ಬರ್ತೀನಿ. ಈ ಈಕ್ವೇಷನ್ ಅನ್ನು ಕೂಡ ನಾನು dq ಅಂತದ್ದೇ ಬರೀತೀನಿ. ಅಂದರೆ ಕ್ಯಾಲೋರಿಮೆಟ್ರಿನಲ್ಲಿ ಸ್ಪೆಸಿಫಿಕ್ ಹೀಟಿಗೆ ಬರ್ತೀನಿ. ದಟ್ ಈಸ್ ಈಕ್ವಲ್ ಟು ಎಸ್ ಇಂಟು ಸ್ಪೆಸಿಫಿಕ್ ಹೀಟ್ ಇಂಟು ಮಾಸ್ ಆಫ್ ದಿ ಲಿಕ್ವಿಡ್ ಅಥವಾ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಇಂಟು dt2, ಟೆಂಪರೇಚರ್ ಡಿಫ್ರೆನ್ಸ್ dt2 ಅಂದರೆ ಹೈಯರ್ ಟೆಂಪರೇಚರ್ ಇತ್ತು. ಇವಾಗ ಹಾಲು, ಬಿಸಿ ಹಾಲು 90 ಡಿಗ್ರಿನಲ್ಲಿತ್ತು, 90 ಡಿಗ್ರಿಯಿಂದ 89ಗೆ 88ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ dt2 ಡಿಫ್ರೆನ್ಸ್ ಅಂತ. ಎರಡೂ ಕಡೆಗೂ dt ಇಂದ ಡಿವೈಡ್ ಮಾಡಿ, ಅವಾಗ dq by dt is equal to sm into dt2 divided by dt. Call this as equation number 2. This is our equation number 2. Okay, so follow carefully. This is my equation number 2. Now compare equation 1 and 2. ಇಲ್ಲಿ dq by dt with negative sign ಇದೆ, ಇಲ್ಲಿ equation ನಲ್ಲಿ negative sign ಇಲ್ಲ. ಅಂದ್ರೆ this and this must be same with negative sign. That is s from equation 1 and 2 we get m into dt2 divided by dt is equal to k into t2 minus t1 with negative sign. ಈ ನೆಗೆಟಿವ್ ಸೈನ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಗೊತ್ತಾಯ್ತಾ? ಈಗ ಇದನ್ನು ರೀಅರೇಂಜ್ ಮಾಡಿ, dt2 divided by t2 minus t1 is equal to, ಇದೆಲ್ಲ ಆ ಕಡೆಗೆ ಹೋಗುತ್ತೆ, minus k by ms into dt.
ಇಲ್ಲಿ ನಾವು ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಅನ್ನು ಮಾಡ್ತೀವಿ, ಏನಪ್ಪ ಅಂದರೆ ಇಂಟೆಗ್ರೇಷನ್ ಅಂತ. ಇಂಟೆಗ್ರೇಷನ್ ನೋಡಿ, ಇಂಟೆಗ್ರೇಷನ್ ಆಫ್ 1/x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ಅರ್ಥ. ಹಾಗೆ ಇಲ್ಲಿಗೆ ಬಂದರೆ ಇದನ್ನು ಇಂಟೆಗ್ರೇಟ್ ಮಾಡ್ತೀನಿ, ಓಕೆ, ಇದನ್ನು ಇಂಟೆಗ್ರೇಟ್ ಮಾಡ್ತೀನಿ. ಅವಾಗ ಇದು 1/x ಥರ ಆಗುತ್ತೆ, ಇದು ಡಿ ಎಕ್ಸ್ ಆಗುತ್ತೆ. ಅಲ್ಲಿಗೆ ಇದನ್ನು ನಾನು ಲಾಗ್ ಆಫ್ ಎಕ್ಸ್ ಅಂತ ಬರೀಬಹುದು. ದಟ್ ಈಸ್ T2 ಮೈನಸ್ T1 ಈಸ್ ಈಕ್ವಲ್ ಟು ಇದಿಷ್ಟನ್ನು ಸೇರಿ ಮೈನಸ್ ಕ್ಯಾಪಿಟಲ್ ಕೆ ಅಂತ ಬರ್ಕೋತೀನಿ. ಅಂದರೆ ಸ್ಮಾಲ್ ಕೆ ಬೈ ಎಮ್ ಎಸ್ ಈಸ್ ಟೇಕನ್ ಆಸ್ ಕ್ಯಾಪಿಟಲ್ ಕೆ. ಆಯಿತಾ? ಆಮೇಲೆ ಇಂಟೆಗ್ರಲ್ ಆಫ್ ಡಿ ಟಿ ನೋಡಿ, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಅಂತ ಇದ್ದರೆ ಅದನ್ನು ಎಕ್ಸ್ ಅಂತ ಬರಿಬೋದು. ಹಾಗೆ ಇಂಟೆಗ್ರಲ್ ಆಫ್ ಡಿ ಟಿ ಅಂತ ಇದೆ, ಅದನ್ನು ಟಿ ಅಂತ ಬರಿಬೋದು. ಇದನ್ನು ಸೆಕೆಂಡ್ ಪಿ ಯು ಸಿನಲ್ಲಿ ಕ್ಯಾಲ್ಕುಲಸಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ, ನಮಗೆ ಇಷ್ಟು ಸಾಕು ಸದ್ಯಕ್ಕೆ. ಆಮೇಲೆ ಇಂಟೆಗ್ರೇಷನ್ ಮಾಡಿದ ಮೇಲೆ ಕೊನೆಗೆ ಒಂದು ಕಾನ್ಸ್ಟೆಂಟ್ ಅಂತ ಬರೀಬೇಕು. ಆಮೇಲೆ ಮ್ಯಾಥಮೆಟಿಕ್ಸಲ್ಲಿ ಇನ್ನೊಂದು ಆಪ್ರೇಷನ್ ಇದೆ, ಏನಪ್ಪ ಅಂದರೆ ಲಾಗನ್ನು ತೆಗಿಬೇಕು ಅಂದರೆ ಆ್ಯಂಟಿ ಲಾಗನ್ನು ಮಾಡಬೇಕು, ಅದು ಒಂದು ಆಪ್ರೇಷನ್ನು. ಇನ್ನೂ ಒಂದು ಆಪ್ರೇಷನ್ ಇದೆ, ಏನಪ್ಪ ಅಂತಂದರೆ ಲಾಗನ್ನು ತೆಗಿಬೇಕು ಅಂದರೆ ಎರಡೂ ಕಡೆ ಎಕ್ಸ್ಪೋನೆನ್ಷಿಯಲ್ ಅನ್ನು ಬರೀಬೇಕು. ಎಕ್ಸ್ಪೋನೆನ್ಷಿಯಲ್ ಅಂದರೆ ಇ ಟು ದಿ ಪವರ್ ಆಫ್ ಅಂತ. ನೋಡಿ ಇಲ್ಲಿ ಬರೀತೀನಿ, ಲಾಗ್ ಆಫ್ ಎಕ್ಸ್ ಅಂತ ಇದೆ ಇಸ್ ಈಕ್ವಲ್ ಟು ಟಿ ಅಂತ ಇಟ್ಕೊಳ್ಳೋಣ. ಎರಡೂ ಕಡೆಗೂ ನಾನು ಎಕ್ಸ್ಪೋನೆನ್ಷಿಯಲ್ ಅನ್ನು ಬರೆದ್ರೆ, ಈ ಕಡೆಗೂ ನಾನು ಎಕ್ಸ್ಪೋನೆನ್ಷಿಯಲ್ ಅನ್ನು ಬರೆದ್ರೆ ಅವಾಗ ಇದು ಏನಾಗುತ್ತೆ, ಐ ಶೋ ಯು. ದಿಸ್ ಬಿಕಮ್ಸ್, ಜಸ್ಟ್ ವೆಯ್ಟ್, ಇದು ಏನಾಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಫ್ ಲಾಗ್ ಹೋಗಿ ಬರೀ ಎಕ್ಸ್ ಉಳಿಯುತ್ತೆ, ಈಸ್ ಈಕ್ವಲ್ ಟು ಇದು ಎಕ್ಸ್ಪೋನೆನ್ಷಿಯಲ್ ಟಿ ಆಗುತ್ತೆ. ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಟಿ ಆಗುತ್ತೆ. ಆಮೇಲೆ ನಾನು ಇದನ್ನು ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಟಿ ಅಂತ ಬರೀಬಹುದು. ಆ ಬೇಸಿಸ್ ಮೇಲೆ ಇಲ್ಲಿಗೆ ಬನ್ನಿ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ T2 minus T1 is equal to e to the power of minus KT plus C. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಈಕ್ವೇಷನ್. ಬೇಕು ಅಂದರೆ T1 ಅನ್ನು ಆ ಕಡೆ ಕಳಿಸಿ, ಅಲ್ಲಿಗೆ T2 ಈಸ್ ಈಕ್ವಲ್ ಟು T1 ಪ್ಲಸ್ ಇ ಟು ದಿ ಪವರ್ ಆಫ್ ಮೈನಸ್ KT ಪ್ಲಸ್ ಸಿ. ಈ ಪ್ಲಸ್ ಸಿ ಇಲ್ಲಿ ಬರೆದ್ರೂ ನಡೆಯುತ್ತೆ ಅಥವಾ ಇಲ್ಲಿ ಬರೋದು ನಡೆಯುತ್ತೆ, ಕಾನ್ಸ್ಟೆಂಟ್ ಅಷ್ಟೇನೆ. ದಿಸ್ ಈಸ್ ದ ಈಕ್ವೇಷನ್ ವಾಟ್ ವಿ ಗೆಟ್ ಫ್ರಮ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸೊ ಸಮ್ಮರಿ ಏನಪ್ಪ ಅಂದರೆ, ಕೂಲಿಂಗ್ ಆಗೇ ಆಗುತ್ತೆ. ಹೀಟ್ ಹೊರಗಡೆ ಬಂದಾಗ ಕೂಲ್ ಆಗಲೇಬೇಕು, ಟೆಂಪ್ರೇಚರ್ ಡೌನ್ ಆಗಲೇಬೇಕು. ಟೆಂಪ್ರೇಚರ್ ಡೌನು ಫಾಸ್ಟಾಗಿ ಆಗುತ್ತೆ ಬಿಗಿನಿಂಗಲ್ಲಿ, ಆಮೇಲೆ ನಿಧಾನಕ್ಕಾಗುತ್ತೆ. ನೋಡಿ ಈ ಗ್ರಾಫ್ ಏನು ಹಾಕಿದ್ದೀನಲ್ಲ ನಾನು, ದಿಸ್ ಗ್ರಾಫ್ ಈಸ್ ನಥಿಂಗ್ ಬಟ್ ದಿಸ್ ಓನ್ಲಿ. ಇದನ್ನೇ ಈ T2 ಮೈನಸ್ T1 ಡೆಲ್ಟಾ ಟಿ. ಆಮೇಲೆ ನೋಡಿ ಈ ಥರ ಬರೋದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನ ಗ್ರಾಫ್ ಹಾಕೋದಾದ್ರೆ, ಲಾಗ್ ಆಫ್ T2 ಮೈನಸ್ T1 ಗ್ರಾಫ್ ಹಾಕೋದಾದ್ರೆ ಈ ಥರ ಬರುತ್ತೆ. ಇಲ್ಲಿ ಲಾಗ್ ಆಫ್ T2 ಮೈನಸ್ T1 ಇದು ಟೈಮ್ ವರ್ಸಸ್ ಟೈಮ್, ವಿತ್ ಟೈಮ್ ಕೂಲ್ ಆಗಬೇಕಲ್ವಾ, ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಲಾಗ್ ವರ್ಸಸ್ ಟಿ, ದಿಸ್ ಈಸ್ ದ ಗ್ರಾಫ್ ಆಫ್ ಡೆಲ್ಟಾ ಟಿ ವರ್ಸಸ್ ಟಿ. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಬಂದ್ಬಿಟ್ಟು ಇದು, ರೇಟ್ ಆಫ್ ಕೂಲಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಡಿಫರೆನ್ಸ್ and this rate of cooling is applicable only for small temperature differences. According to this, if the temperature difference is too much, fast cooling, otherwise it is slow cooling. Okay, from this Newton's law of cooling, we obtain the expression for T2 in terms of T1. T1 is the later stages temperature, T2 is the initial temperature. ಈಗ 90 ಡಿಗ್ರಿ ಅಥವಾ 50 ಡಿಗ್ರಿ ಮಿಲ್ಕು T2, ಆಮೇಲೆ 40 ಆಗುತ್ತೆ, 30 ಆಗುತ್ತೆ, 25 ಆಗುತ್ತೆ, ಅದು T1. ಸೊ ದಿಸ್ ಈಸ್ ದ ಡಿರೈವೇಶನ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಡಿರೈವೇಶನ್ ಏನೇ, ಇದ್ರ ಕಡೆ ಸ್ವಲ್ಪ ಗಮನ ಇರಲಿ, ಆಯ್ತಾ? ಸೊ ಅಲ್ಲಿಗೆ ಈ ಚಾಪ್ಟರ್ದು ಕಂಪ್ಲೀಟ್ ಆಯಿತು. ಇನ್ನು ಉಳಿದಿದ್ದು ನೆಕ್ಸ್ಟ್ ಥರ್ಮೋಡೈನಮಿಕ್ಸ್, ಅದನ್ನು ನೆಕ್ಸ್ಟ್ ಚಾಪ್ಟರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.